ನಗರದ ಜಗನ್ಮೋಹನ ಪ್ಯಾಲೇಸ್ನಲ್ಲಿ ಹಳೆಯ ನೆನಪು ಹೊಸ ಹುರುಪು ಶೀರ್ಷಿಕೆಯಡಿ ಓಲ್ಡ್ ಈಸ್ ಗೋಲ್ಡ್ ಕರೋಕೆ ಗಾಯನ ಕಾರ್ಯಕ್ರಮವನ್ನ ಏರ್ಪಡಿಸಲಾಯಿತು. ಚಲನಚಿತ್ರ ಹಾಸ್ಯ ನಟಿ ರೇಖಾ ದಾಸ್, ಮೈಸೂರು ಜಿಲ್ಲಾ ಚಿನ್ನ ಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಸುರೇಶ್ ಗೋಲ್ಡ್ ರವರ ಸಮ್ಮುಖದಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನ ನೆರವೇರಿಸಲಾಯಿತು. ನಮ್ಮ ಮಾಧ್ಯಮದರಿಗೂ ನಮಸ್ಕಾರಗಳು. ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ಬಹಳ ಸಂತೋಷ ಆಗ್ತಾ ಇದೆ. ಬಹು ದೂರದಿಂದ ಊರುಗಳಿಂದ ಬಂದು ಕರೋಕೆ ಗಾಯನದಲ್ಲಿ ಭಾಗವಹಿಸಿ ನಮಗೆ ಬಹಳ ಒಂದು ಸಂತೋಷ ಕೊಟ್ಟಿದ್ದಾರೆ, ಉಲ್ಲಾಸ ಕೊಟ್ಟಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ನಮ್ಮ ಒಂದು ಮೈಸೂರು ನಗರಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಹಾಕೋಬೇಕಂತ ಬಹಳ ನಿರೀಕ್ಷೆಯಲ್ಲಿದ್ದೆ. ನಮ್ಮ ಸುರೇಶ್ ಗೋಲ್ಡ್ ಚಿನ್ನ ಬೆಳ್ಳಿ ಅಧ್ಯಕ್ಷರಾದ ಮಾಲೀಕರು ಇವರ ಒಂದು ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಬಹಳ ಸಂತೋಷ ಆಗುತ್ತೆ. ನಮಸ್ತೆ, ನಾನು ಎಂ ಎನ್ ಸುರೇಶ್ ಅಲಿಯಾಸ್ ಮೂಕ್ ಸುರೇಶ್, ರಂಗಭೂಮಿ ಕಿರುತೆರೆ ಚಲನಚಿತ್ರ ನಟ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ಮೈಸೂರಲ್ಲಿ ಜಗನ್ಮೋಹನ್ ಪ್ಯಾಲೇಸ್ನಲ್ಲಿ ಇವತ್ತಿನ ದಿನ ಕರೋಕಿ ಹಾಡುಗಳನ್ನು ಹಾಡುವಂಥ ಎಲ್ಲ ಯುವಕ ಯುವತಿಯರು ಮತ್ತು ಮಧ್ಯವಯಸ್ಕರು, ವಯಸ್ಸಾದವರು, ಕಿರಿಯರಿಂದ ಹಿರಿಯರವರೆಗೂ ಸಾಲಾಗಿ ನಿಂತು ಹಾಡಿನ ಗುಂಗಿನಲ್ಲಿ ಹಾಡ್ತಾ ಇದ್ದಾರೆ. ಈ ಒಂದು ಉತ್ಸಾಹ, ಆಸಕ್ತಿ ಸದಾ ಹೀಗೆ ಇರಲಿ. ಕರೋಕಿ ಯಾಕೆ ಅಂತಂದರೆ ತುಂಬ ಜನಕ್ಕೆ ವೇದಿಕೆಗಳು ಸಿಕ್ಕಿರಲ್ಲ. ಹಾಗಾಗಿ ಇದೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಸುರೇಶ್ ಗೋಲ್ಡು ಮತ್ತು ಮೈಸೂರು ಮಂಜುಳಾ ಅವರು. ಇವ್ರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಕೊಟ್ಟರು. ನಾನು ಅವರ ಅಭಿಮಾನಕ್ಕೆ ಮಣೆ ಹಾಕಿ ನಾನು ಇಲ್ಲಿ ಬಂದಿದ್ದೀನಿ. ಇವತ್ತು ಜಗನ್ಮೋಹನ ಪ್ಯಾಲೇಸಲ್ಲಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತು. ಎಲ್ಲ ತುಂಬ ಜನ ಬಂದು ಸಾಂಗ್ಗಳೆಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ. ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಆಡಿದ್ದಾರೆ. ನಾನು ಮುಂಚೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮನ ಬೆಂಗಳೂರಿಗೆ ಹೋಗ್ತಾ ಇದ್ದೆ, ಎಲ್ಲ ಗೆಸ್ಟಾಗಿ. ಮೈಸೂರು ಇವರು ಮೇಡಮು ನಮ್ಗೆ ಕರಿತಾ ಇದ್ರು ಗೆಸ್ಟಾಗಿ. ಅಲ್ಲಿ ನೋಡಿದ ಮೇಲೆ ನಾವು ಯಾಕೆ ಮೈಸೂರಲ್ಲಿ ನಾವೊಂದು ಕಾರ್ಯಕ್ರಮ ಮಾಡಬಾರ್ದು ಅಂತ ಅನ್ನಿಸ್ತು. ಆ ಥರ ಮಾಡಿದ್ದಕ್ಕೆ ಮೇಡಮ್ ಅವ್ರಿಗೆ ಹೇಳಿ ಈ ಕಾರ್ಯಕ್ರಮನ ಮೈಸೂರಲ್ಲಿ ಮಾಡಿಕೊಟ್ರು ಅವರು.